ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಕುರುಬನಾದ ಗಿಲ್ಲಿ, ಇಂದು ಪರಮೇಶ್ವರ್ ಅವರನ್ನ ಮೀಟ್ ಮಾಡಿ ಸಿದ್ಧಾರ್ಥನಾದ ಗಿಲ್ಲಿ, ಸಂಜೆ ಕುಮಾರಣ್ಣನವರನ್ನ ಮೀಟ್ ಮಾಡಿ ಕುವೆಂಪು ಆಗಲಿರುವ ಗಿಲ್ಲಿ, ರವಿವಾರ ವಿಜೇಂದ್ರ ಅವರನ್ನ ಮೀಟ್ ಮಾಡಿ ಬಸವಣ್ಣ ಆಗ್ತಾರೆ ಗಿಲ್ಲಿ. ಏನಿದು ಆರೋಪ, ಏನಿದು ಕ್ರೇಜ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಗಿಲ್ಲಿ ದೊಡ್ಡ ದೊಡ್ಡ ನಾಯಕರನ್ನು ಮೀಟ್ ಮಾಡ್ತಿದ್ದಾರೆ. ಅದಕ್ಕಿಂತ ಮೊದಲು ಆ ಅಪ್ಡೇಟನ್ನು ಕೂಡ ಮೊದಲು ಇವತ್ತು ಏನಾಯಿತು ಎನ್ನುವುದನ್ನು ಒಂದು ಸಂಕ್ಷಿಪ್ತವಾಗಿ ಒಂದೂವರೆ ನಿಮಿಷ ಹೇಳ್ತೇನೆ. ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ 8ನೇ ಶಾಖೆ ಕನಕಪುರ ರಸ್ತೆಯಲ್ಲಿರುವಂಥ ರಘುವನಹಳ್ಳಿಯಲ್ಲಿರುವಂಥ 8ನೇ ಶಾಖೆಯ ಉದ್ಘಾಟನೆ ಇತ್ತು. ಅಲ್ಲಿ ಜನಸಾಗರ ನೋಡಿ. ಬಿಗ್ ಬಾಸ್ ಗೆದ್ದ ನಂತರ ಒಂದಿನ 2 ದಿನ ಅಥವಾ ಅವ್ರ ಊರಲ್ಲಿ ಮಾತ್ರ ಕ್ರೇಜ್ ಇರುತ್ತೆ. ಆದರೆ ಬೆಂಗಳೂರಿನಂಥ ಒಂದು ದೊಡ್ಡ ಸಿಟಿ, ಕಮರ್ಷಿಯಲ್ ಸಿಟಿ, ಎಲ್ಲರೂ ಕೂಡ ಹಣ 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 ಅನ್ನುವಂಥ ದುಡಿಲಿಕ್ಕಾಗಿ ಬಂದಿರುವಂಥ ಸಿಟಿಯಲ್ಲಿ ಜನ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಒಬ್ಬ ಗಿಲ್ಲಿ ಎನ್ನುವಂಥ ಒಬ್ಬ ನಟ ಬರ್ತಾರೆ. ಬಿಗ್ ಬಾಸ್ ವಿನ್ ಆದ ನಂತರ ಅವನ ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸ್ ಮುಂದೆ ನೆರೆದಂಥ ಜನ ನೋಡ್ತಿದ್ರೆ ಯಾವುದೋ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸಿನಿಮಾ ರಿಲೀಸ್ ಆದಂಗಿತ್ತು. ಆ ಲೆವೆಲ್ಗೆ ಕ್ರೇಜ್ ಇತ್ತು. ಅವ್ರು ಯಾರು ಕೂಡ ದುಡ್ಡು ಕೊಟ್ಟು ಬಂದವರಲ್ಲ, ಅವರಿಗೆ ತಿಂಡಿ ಕೊಟ್ಟು ಬಂದವರಲ್ಲ, ಏನೂ ಇಲ್ಲ. ಸ್ವಂತ ಅಂದರೆ ಮನಸ್ಸಿನಿಂದ ಗಿಲ್ಲಿಯನ್ನು ಕಣ್ ತುಂಬಿಸ್ಕೊಳ್ಬೇಕೆನ್ನುವಂಥ ದೃಷ್ಟಿಯಿಂದ ಬಂದವರು. ಆ ಸೀನ್ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅದು ಯಾವ ಲೆವೆಲ್ ಕ್ರೇಜ್ ಇದೆ ಗುರು ಬೆಂಗಳೂರಲ್ಲೂ ಕೂಡ ಎನ್ನುವಂಥದ್ದು. ಜೊತೆಗೆ ನಾವು ಕೂಡ ಒಂದು ವಿಡಿಯೋ ಮಾಡಿದ್ವಿ, 50 ಲಕ್ಷದಷ್ಟು ಚಿನ್ನ ಕೊಟ್ರ ಎನ್ನುವಂಥದ್ದು. ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಗಿಲ್ಲಿ ಅವರು ನೇರವಾಗಿ ತಮಾಷೆ ಮುಖಾಂತರ ಕೇಳಿದಾಗ ಹೌದು ಗಿಲ್ಲಿಗೆ ಆ ಚಿನ್ನ ಎನ್ನುವಂಥ ಮಾತನ್ನು ಕೂಡ ಶರವಣ್ ಅವರು ಹೇಳಿದ್ದಾರೆ. ಸರಿಸುಮಾರು ನನಗನ್ಸೋ ಪ್ರಕಾರ ಅದು ಅರ್ಧ ಕೆಜಿ ಅಷ್ಟು ಚಿನ್ನ ಇದೆ, 2 ಚೈನು ಮತ್ತೊಂದು ವಾಚ್ ಇದೆ. ಗಿಲ್ಲಿ ಆ ಶೋರೂಮ್ಗೆ ಬರುವ ಮೊದಲು ವಾಚ್ ಇರಲಿಲ್ಲ ಕೈಯಲ್ಲಿ. ಆದರೆ ಆವಾಗ ಒಂದು ವಾಚ್ ಇತ್ತು, ಗೋಲ್ಡ್ ಕಲರ್ ವಾಚ್ ಇತ್ತು. 2 ಚೈನನ್ನು ಹಾಕಿದ್ದಾರೆ. ಅದು ದೊಡ್ಡ ಹಗ್ಗ ಥರ ಇದೆ. ನಾವು ನೀರು ಸೇದಲಿಕ್ಕೆ ಬಿಂದಿಗೆಯನ್ನು ಬಾವಿಯಲ್ಲಿ ಬಿಡುವಾಗ ನೀರು ಸೇದಲಿಕ್ಕೆ ಒಂದು ಸುಳಿ ಮಾಡ್ತೀವಲ್ಲ, ಆ ಥರದೊಂದು ದಪ್ಪದ ಆಕೃತಿ ಒಂದು 2 ಚೈನ್ ಇತ್ತು. ಆದರೆ ಅದು 2 ಚೈನು ಮತ್ತು ವಾಚು ಗಿಲ್ಲಿಗೆ ನೀಡಿದ್ರಾ ಎನ್ನುವುದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಪ್ರೆಸ್ ಮೀಟಲ್ಲಿ ಸ್ವಲ್ಪ ಮಟ್ಟಿನ ಕಾಲು ಎಳೆಯುವಂಥ ಸಂದರ್ಭ ಆಯ್ತು. ಹೌದು, ಗಿಲ್ಲಿಯ ಒಂದು ಬಂಗಾರ ಥರ ಇರುತ್ತೆ, ಗಿಲ್ಲಿಗೆ ಚಿನ್ನ ಎನ್ನುವಂಥ ಮಾತು ಕೂಡ ಹೇಳಿದರು. ಆದರೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂದರೆ ಶರವಣ್ ಒಂದು ಸಂಪ್ರದಾಯ ಅಂದರೆ ಯಾರಾದರೂ ಗೋಲ್ಡ್ ಅಂಗಡಿಯನ್ನು ಓಪನಿಂಗ್ ಮಾಡ್ಲಿಕ್ಕೆ ಬಂದರೆ ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಾಗ ಅವ್ರ ಮೈ ಮೇಲೆ ಚಿನ್ನವನ್ನು ಹಾಕಿ ಸ್ವಲ್ಪ ಅವರನ್ನು ಚಿನ್ನವನ್ನು ತೋರಿಸ್ತಿತ್ತು. ಯಾಕಂದರೆ ಲಾಸ್ಟ್ ಟೈಮ್ ಸುದೀಪ್ ಅವರು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಾಗಲೂ ಕೂಡ ಅದೇ ರೀತಿಯಲ್ಲಿ 2 ಚೈನನ್ನು ಅವರು ಕತ್ತಿಗೆ ಹಾಕಿದ್ರು. ಅದನ್ನು ನಂತರ ವಾಪಸ್ ಪಡ್ಕೊಂಡಿದ್ದೆ. ಆದರೆ ಈಗ ಆಗ್ತಿರುವಂಥ ಬೆಳವಣಿಗೆಯಲ್ಲಿ ಗಿಲ್ಲಿಗೆ ಒಂದಾದರೂ ಚೈನ್ ಕೊಟ್ಟಿರ್ತಾರೆ ಅನ್ನುವಂಥ ನಂಬಿಕೆ ಇದೆ. ಯಾಕಂದರೆ 20 ಲಕ್ಷ ಹಣ ಕೊಡ್ತೀವಿ ಅನ್ನುವಂಥ ಅನೌನ್ಸನ್ನು ಮೊದಲೇ ಮಾಡಿದ್ರು. ಆ ಹಣದ ಅಷ್ಟು ಮೊತ್ತದ ಒಂದು ಚಿನ್ನವನ್ನು ಕೊಟ್ಟಿರುವಂಥ ಸಾಧ್ಯತೆ ಕೂಡ ಇದೆ. ಇದು ಒಂದು ಭಾಗ. ಕ್ರೇಜ್ ತುಂಬ ದೊಡ್ಡ ಕ್ರೇಜ್ ಇದೆ. ಇದು ಸದ್ಯಕ್ಕೆ ಮುಗಿಯುವಂಥ ಕ್ರೇಜ್ ಅಲ್ಲ. ಯಾಕಂದರೆ ಮಳವಳ್ಳಿ ಮಂಡ್ಯ ಬೆಲ್ಟಲ್ಲಿ ಓಕೆ ಅನ್ಬೋದು, ಯಾಕಂದರೆ ಅವರು ಹುಟ್ಟೂರು ತವರು ಜಿಲ್ಲೆ. ಆದರೆ ಅದರಿಂದ ಆಚೆ ರಾಜ್ಯ ಗಡಿ ದಾಟಿ, ದೇಶ ಗಡಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಈ ಕ್ರೇಜ್ ಇದೆ. ಅದು ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಿದೆ. ಕೆಲವೊಂದಿಷ್ಟು ದಿನಗಳ ಕಾಲ ಇದು ಹೀಗೆ ಮುಂದುವರಿಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿಯವರ ಮುಖ ನೋಡಿದ್ರೆ ಈ ಒಂದು ಜವಾಬ್ದಾರಿನ ಹೇಗೆ ಹೊತ್ತುಕೊಂಡು ಮುಂದುವರಿಯಬೇಕನ್ನೋ ಟೆನ್ಷನ್ ಗಿಲ್ಲಿ ಹತ್ರ ಕಾಣ್ತಿದೆ. ಇನ್ನು ಎರಡನೇದಾಗಿ ಮೇನ್ ಟಾಪಿಕ್ ಬರ್ತೇನೆ. ನಿನ್ನೆ ಸಿದ್ದರಾಮಯ್ಯನವ್ರನ್ನ ಬೈರತಿ ಸುರೇಶ್ ಅವರು ಗಿಲ್ಲಿಯನ್ನು ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು ಮತ್ತು ಅಲ್ಲಿ ತುಂಬ ವಿಚಾರಗಳು ಚರ್ಚೆ ಆಯಿತು. ಒಂದು ಗಂಧದ ಹಾರವನ್ನು ಕೂಡ ಸನ್ಮಾನವಾಗಿ ಸಿದ್ದರಾಮಯ್ಯನವರು ಸನ್ಮಾನವಾಗಿ ಗೌರವವನ್ನು ಕೊಟ್ಟರು. ಜೊತೆಗೆ ತುಂಬ ಮಾತುಕತೆ ಆಡಿದ್ರು. ಏನಪ್ಪ ನೀವು ಕ್ರೇಜ್, ನನಗಿಂತ ಜಾಸ್ತಿ ಕ್ರೇಜ್ ಇದೆ, ತುಂಬ ಫೇಮಸ್ ಆಗಿದೆ, ಹಾಗೆ ಹೀಗೆ ಅನ್ನುವಂಥ ಮಾತು. ಜೊತೆಗೆ ಅಲ್ಲಿದ್ದ ಒಬ್ಬ ಆಪ್ತರು ಕೂಡ ಹೇಳ್ತಾರೆ, ಇಲ್ಲ ಗಿಲ್ಲಿಗೆ ಕೋಟಿ ಓಟ್ ಬಂದಿದೆ ಸರ್, ಸುಮಾರು 50 ಕೋಟಿ ಓಟ್ ಬಂದಿದೆ ಅನ್ನುವಾಗ ಹೌದು ಸರ್, ನನಗೆ 45 ಕೋಟಿ ಓಟ್ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆಗ ಸಿದ್ದರಾಮಯ್ಯ ಹೇಳ್ತಾರೆ, ಇಲ್ಲ ನಿನ್ನ ಓಟಿಗಿಂತ ನಿನ್ನ ಜನಪ್ರಿಯತೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆಯಪ್ಪ, ನೀನು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ನೀನು ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ತುಂಬ ಆರೋಪಗಳು ಹುಟ್ಟುಕೊಂಡು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬುದ್ಧಿವಂತರು ಎನಿಸಿಕೊಳ್ಳುವಂಥ ವ್ಯಕ್ತಿಗಳು ತುಂಬ ವಿಷಯಗಳನ್ನ ಫೇಸ್ಬುಕ್ಕಲ್ಲಿ ಬರೆದು ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಾಕುವಂಥ ರೈಟ್ಸ್ ಇದೆ, ಹಾಗಾಗಿ ಬರೆದು ಹಾಕಿದ್ರು. ಸಿದ್ದರಾಮಯ್ಯನವರಿಗೆ ಗಿಲ್ಲಿಯನ್ನು ಮೀಟ್ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ, ಆದರೆ ಬಡವರನ್ನ ಮೀಟ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ, ರೈತರನ್ನ ಮೀಟ್ ಮಾಡ್ಲಿಕ್ಕೆ ಟೈಮ್ ಸಿಗಲ್ಲ. ಸಿದ್ದರಾಮಯ್ಯನವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿಯವರ ಬಗ್ಗೆ ಹೊಗಳಿ ಪೋಸ್ಟ್ ಮಾಡ್ಲಿಕ್ಕೆ ಆಗುತ್ತೆ, ಆದರೆ ಗುಂಡಿಯ ಬಗ್ಗೆ ಇನ್ನೂ ತನಕ ಒಂದು ಮಾತಾಡಿಲ್ಲ ಎನ್ನುವಂಥ ಆರೋಪಗಳು ಕೇಳಿ ಬಂದವು. ಜೊತೆಗೆ ಲಾಸ್ಟ್ ಟೈಮ್ ಕಾರ್ತಿಕ್ ಅವರು ಮೀಟ್ ಮಾಡಿದಾಗಲೂ ಕೂಡ ಅಷ್ಟು ಸಮಂಜಸವಾಗಿ ಅವರನ್ನು ಪ್ರೀತಿಯಿಂದ ಗೌರವಿಸಿಲ್ಲ. ಆದರೆ ತಮ್ಮ ಜಾತಿಯವರು ಕುರುಬ ಬಂದಾಗ ಗಿಲ್ಲಿಯವರನ್ನು ತುಂಬ ಅಪ್ಕೊಂಡು ಸನ್ಮಾನ ಮಾಡಿ ಹಗಲ ಮೇಲೆ ಕೈ ಹಾಕಿ ಗೌರವವನ್ನು ಕೊಟ್ಟರು. ಅದು ಜಾತಿ ಲೆಕ್ಕಾಚಾರ ಎನ್ನುವಂಥ ಆರೋಪಗಳು ಕೇಳಿ ಬಂದಿದ್ವು. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೊಂದೊಂದೇ ಟ್ರೋಲ್ ಹರಿದಾಡ್ತಿದೆ ಅಥವಾ ವ್ಯಂಗ್ಯವಾಗಿ ಹರಿದಾಡ್ತಿದೆ. ಅಂದರೆ ಅಂಥ ಆರೋಪ ಮಾಡೋರಿಗೆ ಗಿಲ್ಲಿ ಅಭಿಮಾನಿಗಳು ಸಖತ್ತಾಗಿ ಟಾಂಗ್ ಕೊಡ್ತಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದಾದ ನಂತರ ಇವತ್ತು
ಪರಮೇಶ್ವರ್ ಅವರನ್ನು ಕೂಡ ಅಂದರೆ ನಮ್ಮ ಆ, ಗೃಹ ಸಚಿವರಾದಂಥ ಪರಮೇಶ್ವರ್ ಅವರನ್ನು ಕೂಡ ಗಿಲ್ಲಿ ಮೀಟ್ ಆಗಿದ್ರು. ಅಲ್ಲೂ ಕೂಡ ಕೂತ್ಕೊಂಡು ಟೀ ಕುಡ್ಕೊಂಡು ಸರಿಸುಮಾರು 10-12 ನಿಮಿಷಗಳ ಕಾಲ ಮಾತಾಡಿದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಅಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ನಿನ್ನ ಕ್ರೇಜ್ ತುಂಬ ಇದೆಯಪ್ಪ, ಖುಷಿ ಆಯಿತು, ನೀನು ಬಿಗ್ ಬಾಸ್ನಲ್ಲಿ ಆಟ ಆಡುವಂಥ ರೀತಿ ಖುಷಿ ಆಯಿತು, ಜೊತೆಗೆ ನಮ್ಮ ಒಂದು ಇವೆಂಟ್ಗೆ ನೀವು ಬರಬೇಕು, ನೀನು ಹೇಳ್ತೀನಿ, ಟೈಮ್ ಫಿಕ್ಸ್ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ನಮ್ಮ ಆ ಪ್ರೋಗ್ರಾಮಲ್ಲಿ 1 ಗಂಟೆ ನೀನು ಇರಬೇಕು, ಮಾತಾಡಬೇಕು ಅಥವಾ ಕಾಮಿಡಿ ಮಾಡಬೇಕು, ನೀನು ಜನರು ನಗಿಸಬೇಕು, ಜೊತೆಗೆ ಅದಾದ ನಂತರ ಒಂದು ಅರ್ಧ ಗಂಟೆ ಅಷ್ಟು ಕಾಲ ನಮ್ಮ ಕಾಲೇಜಿಗೆ ಬಂದು ನಮ್ಮ ಕಾಲೇಜನ್ನು ನೀವು ನೋಡಬೇಕು, ಜೊತೆಗೆ ಜನರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಸ್ಪೀಚ್ ಕೊಡಬೇಕೆನ್ನುವಂಥ ಮಾತನ್ನು ಹೇಳಿದ್ರ ಬಗ್ಗೆ ಆ ವಿಡಿಯೋದಲ್ಲಿ ಕಾಣುತ್ತೆ. ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಅದಾದಂಥ ಈಶ್ವರ್ ಖಂಡ್ರೆ ಅವ್ರನ್ನು ಕೂಡ ಅಂದರೆ ಭೇಟಿ ಆಗಿದ್ರು ಗಿಲ್ಲಿ. ಅದ್ರ ಬಗ್ಗೆ ಈಶ್ವರ್ ಖಂಡ್ರೆ ಕೂಡ ಒಂದು ಫೋಟೋವನ್ನು ಹಂಚ್ಕೊಂಡಿದ್ರು. ಇವೆಲ್ಲದರ ನಡುವೆ ಇದೀಗ ಗಿಲ್ಲಿ ಫ್ಯಾನ್ಸ್ ಒಂದೊಂದೇ ಟಾಂಗ್ ಕೊಡ್ತಾ ಇದ್ದಾರೆ ನೋಡಿ. ನಿನ್ನೆ ಸಿದ್ದರಾಮಯ್ಯ ಅವರು ಮೀಟಾಗಿ ಗಿಲ್ಲಿ ಕುರುಬನಾಗ್ಬಿಟ್ಟ. ಇವತ್ತು ಪರಮೇಶ್ವರ್ನ ಮೀಟ್ ಮಾಡಿ ಸಿದ್ಧಾರ್ಥನಾದ ಅಂದರೆ ಬುದ್ಧನಾಗ್ಬಿಟ್ಟ ಗಿಲ್ಲಿ. ಸಂಜೆ ಕುಮಾರಣ್ಣವ್ರು ಕೂಡ ಮೀಟ್ ಮಾಡ್ತಾರೆ. ಯಾಕಂದ್ರೆ ಕುಮಾರಣ್ಣವರು ಕೂಡ ಇದೀಗ ಬಿಗ್ ಬಾಸ್ ಗೆದ್ದ ನಂತರ ಕುಮಾರಸ್ವಾಮಿ ಅವರು ಕೂಡ ಗಿಲ್ಲಿ ಅವನ್ನ ಹಾಡಿ ಹೊಗಳಿ ಆ ಟ್ವೀಟನ್ನು ಕೂಡ ಮಾಡಿದ್ರು. ನಮ್ಮ ಮಂಡ್ಯದ ಒಬ್ಬ ಹುಡುಗ, ನಮ್ಮ ಜಿಲ್ಲೆಯ ಹುಡುಗ ಒಬ್ಬ ಬಿಗ್ ಬಾಸ್ ಗೆದ್ದು ಜನಪ್ರಿಯನಾಗಿದ್ದೇನೆ, ಅವನಿಗೆ ಮುಂದಿನ ಜೀವನಕ್ಕೆ ಮುಂದಿನ ಯಶಸ್ಸು ಸಿಗಲಿ ಅನ್ನುವಂಥ ಟ್ವೀಟನ್ನು ಕೂಡ ಮಾಡಿದ್ರು. ಹಾಗಾಗಿ ನಿನ್ನೆ ಸಿದ್ದರಾಮಯ್ಯನವರು ಮೀಟ್ ಮಾಡಿ ಕುರುಬನಾದರು, ಇಂದು ಪರಮೇಶ್ವರ್ ಅವರನ್ನು ಮೀಟ್ ಮಾಡಿ ಸಿದ್ಧಾರ್ಥನಾದರು, ಸಂಜೆ ಕುಮಾರಣ್ಣವರನ್ನು ಮೀಟ್ ಮಾಡಿ ಗೌಡ ಒಕ್ಕಲಿಗ ಸಮುದಾಯದ ಕುವೆಂಪು ಆಗ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಂಗ್ಯವಾಗಿ ಹೇಳಿದ್ದಾರೆ. ಆದರೆ ಕುವೆಂಪು ಬಿಲಾಂಗ್ಸ್ ಟು ಎವ್ರಿ ಒನ್ ಆರ್ ಬಿಲಾಂಗ್ಸ್ ಟು ಇಡೀ ಪ್ರಪಂಚಕ್ಕೆ ಬೇಕಾದಂಥವ್ರು ಅವರು. ಈ ಜಾತಿಯ ಎಲ್ಲೆಯನ್ನೇ ಮೀರಿ ಹೋದಂಥವ್ರು ಇವ್ರು. ಯಾರು ಕೂಡ ಜಾತಿಗೆ ಸಂಬಂಧಪಟ್ಟವರಲ್ಲ. ಸಿದ್ಧಾರ್ಥನಾಗಿರ್ಬೋದು, ಕುವೆಂಪು ಆಗಿರ್ಬೋದು, ಬಸವಣ್ಣನಾಗಿರ್ಬೋದು, ಯಾರು ಕೂಡ ಜಾತಿ ಸೀಮಿತವಾಗಿಲ್ಲ. ಆದರೆ ಇದನ್ನು ವ್ಯಂಗ್ಯವಾಗಿ ಹೇಳುವಂಥ ರೀತಿಯಲ್ಲಿ ಆರೋಪಗಳಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ರವಿವಾರ ವಿಜೇಂದ್ರ ಅವರನ್ನು ಮೀಟ್ ಮಾಡಿ ಬಸವಣ್ಣನಾಗ್ತಾರೆ. ಅಂದರೆ ವಿಜೇಂದ್ರ ಲಿಂಗಾಯತ ಕಮ್ಯುನಿಟಿಗೆ ಸೇರಿದಂಥವ್ರು, ಹಾಗಾಗಿ ಅವರನ್ನು ಮೀಟ್ ಮಾಡಿ ಬಸವಣ್ಣನಾಗ್ತಾರೆ ಅನ್ನುವಂಥ ಟ್ರೋಲ್ಗಳು, ಮೆಮ್ಸ್ಗಳು ಇದೀಗ ಸಾಮಾಜಿಕ ಜಾಲತಾಣ ಹರಿದಾಡ್ತಿದೆ. ಅಂದರೆ ಒಬ್ಬರನ್ನ ಮೀಟ್ ಮಾಡಿಕೊಳ್ಳೆ ಅವರು ಆ ಜಾತಿಗೆ ಸೇರಿದವರು, ಇಲ್ಲ ಬೇರೆಯವರು ಇಲ್ಲ, ಅದು ಒಂದು ಸಿದ್ದರಾಮಯ್ಯನವ್ರನ್ನ ಜಾತಿಗೆ ಸೇರಿದವರು, ಹಾಗಾಗಿ ಅವ್ರು ಮೀಟ್ ಮಾಡಿದ್ರು ಅನ್ನುವಂಥ ಈ ಕೆಟ್ಟ ಆರೋಪಗಳಿಗೆ ಸರಿಯಾಗಿ ಉತ್ತರ ಕೊಡ್ತಿದ್ರೆ ಗಿಲ್ಲಿಯ ಫ್ಯಾನ್ಸ್. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿ ಕುರುಬನಾದ ಗಿಲ್ಲಿ, ಪರಮೇಶ್ವರ್ನ ಮೀಟ್ ಮಾಡಿ ಸಿದ್ಧಾರ್ಥನಾದ ಗಿಲ್ಲಿ, ಸಂಜೆ ಕುಮಾರಣ್ಣವ್ರನ್ನ ಮೀಟ್ ಮಾಡಿ ಕುವೆಂಪು ಆಗ್ತಾರೆ ಗಿಲ್ಲಿ, ರವಿವಾರ ವಿಜೇಂದ್ರ ಅವರನ್ನು ಮೀಟ್ ಮಾಡಿ ಬಸವಣ್ಣ ಆಗ್ತಾರೆ ಗಿಲ್ಲಿ ಅನ್ನುವಂಥ ವ್ಯಂಗ್ಯವಾದ ಮಾತು ಇದು ಸೂಕ್ತವಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಜನಪ್ರಿಯ ಆದ ನಂತರ ಅವ್ರು ದೊಡ್ಡ ಆಶೀರ್ವಾದ ಪಡ್ಕೊಳ್ಳೋದು ಎಲ್ಲವೂ ಕೂಡ ಸರಿ. ಆದರೆ ಅದನ್ನೇ ಒಂದು ಕೆಟ್ಟದಾಗಿ ಸಂಪ್ರದಾಯ ಮಾಡಿಕೊಂಡು ಅಥವಾ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಸರಿಯಿಲ್ಲ. ಗಿಲ್ಲಿ ಮೀಟ್ ಆಗಿದ್ದು ಅವರ ವೈಯಕ್ತಿಕ, ಆದರೆ ಅದನ್ನೇ ಅಡ್ವಾಂಟೇಜ್ ಆಗಿ ಅವರು ದೊಡ್ಡ ವ್ಯಕ್ತಿಗಳು ಪೋಸ್ಟ್ ಮಾಡಿದ್ರೆ ಅದು ಅವರವರ ವೈಯಕ್ತಿಕ. ಯಾಕಂದರೆ ನೀವು ಅಂದರೆ ಆರೋಪಗಳು ಕೆಲವೊಂದ್ಸಲ ಸರಿ ಅನಿಸುತ್ತೆ. ಯಾಕಂದರೆ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡವರಿಗೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಅವರಿಗೆ ಈ ಗ್ರೌಂಡ್ ಲೆವೆಲ್ ಕಷ್ಟ ನೋಡಿ ಅದನ್ನು ಫೇಸ್ಬುಕ್ಕಲ್ಲಿ ಹಂಚ್ಕೊಳ್ಳೋದು, ಅದರ ಬಗ್ಗೆ ಮಾತಾಡೋದಕ್ಕಿಂತ ಈ ಜನಪ್ರಿಯ ವ್ಯಕ್ತಿಗಳು ಬಂದಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅದನ್ನು ಹಂಚ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಅದರ ಬದಲು ಇಲ್ಲಿ ಗಿಲ್ಲಿಯದು ಏನೂ ತಪ್ಪಿಲ್ಲ. ಗಿಲ್ಲಿ ನಾರ್ಮಲಿ ಅವರನ್ನು ಮೀಟ್ ಮಾಡಿದರೆ ಮುಂದೂ ಕೂಡ ತುಂಬ ಜನರು ಮೀಟ್ ಮಾಡ್ತಾರೆ. ಅದು ಅವರು ಪಡ್ಕೊಳ್ಳುವಂಥ ಆಶೀರ್ವಾದ ಮತ್ತು ಅವರ ರಾಜಕಾರಣಿ ಅಂದರೆ ದೊಡ್ಡ ವ್ಯಕ್ತಿಗಳ ಆಪ್ತರು ಅವ್ರನ್ನ ಮೀಟ್ ಮಾಡಿಸಿರ್ತಾರೆ. ಎಕ್ಸಾಂಪಲ್ ಗಿಲ್ಲಿಯನ್ನು ಸಿದ್ದರಾಮಯ್ಯನವ್ರ ಜೊತೆ ಕರ್ಕೊಂಡು ಹೋಗಿದ್ದು ಬೈರತಿ ಸುರೇಶ್. ಹಾಗಾಗಿ ಅವರ ಮಧ್ಯೆ ಕೊಂಡಿಯಾಗಿರುವಂಥವ್ರು ಅವ್ರು ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿಸ್ತಾರೆ. ಬೈರತಿ ಸುರೇಶ್ ಅವರು ಕೂಡ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ರು, ಖುಷಿಯಾಯಿತು, 12ನೇ ಆವೃತ್ತಿಯ ಬಿಗ್ ಬಾಸ್ ಗೆದ್ದಂಥ ಗಿಲ್ಲಿ ಅವರಿಗೆ ಶುಭಾಶಯಗಳು ಎನ್ನುವಂಥ ಮಾತು. ಆದರೆ ಈಗ ಇರುವಂಥ ಕ್ರೇಜ್ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಕ್ರೇಜ್. ಮತ್ತು ಇಲ್ಲೇ ತನಕ ಒಂದು ರಿವೀಲ್ ಆಗಿರಲಿಲ್ಲ. 50 ಕೋಟಿ, 60 ಕೋಟಿ, 37 ಕೋಟಿ ಅನ್ನುವಂಥ ಒಂದು ವೋಟಿಂಗ್ ಲೆಕ್ಕಾಚಾರ ಇತ್ತು. ಆದರೆ ಸಿದ್ದರಾಮಯ್ಯನವರ ಮುಂದೆ ಬಾಯಿ ಬಿಟ್ಟಿದ್ದಾರೆ ಗಿಲ್ಲಿ. ಆದರೆ ಸೆಕೆಂಡ್ ಪ್ಲೇಸ್ ಎಷ್ಟು ಬಂದಿದೆ ಅನ್ನುವಂಥದ್ದು ಒಂದು ಗೌಪ್ಯವನ್ನು ಇಲ್ಲಿ ತನಕ ಹೇಳಿಲ್ಲ. ಅಂದರೆ ಎಷ್ಟು ಕೋಟಿ ಮತ ಬಂದಿದೆ ಅನ್ನುವಂಥ ಗೌಪ್ಯವನ್ನು ಹೇಳಿಲ್ಲ. ಆದರೆ ತನಗೆ ಇಷ್ಟು ಮತ ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬರೋಬ್ಬರಿ 45 ಕೋಟಿ ಅನ್ನುವಂಥ ಕನ್ಫರ್ಮ್ ಆದಂಥ ನ್ಯೂಸನ್ನು ಗಿಲ್ಲಿ ಸಿದ್ದರಾಮಯ್ಯನವರ ಮುಂದೆ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಇದೀಗ ಗಿಲ್ಲಿಯ ಕ್ರೇಜ್ ಅನ್ನೋದು ದಿನ ಹೋದಷ್ಟು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತು ಆದಂಥ ಒಂದು ಘಟನೆ ಅಥವಾ ಒಂದು ದೃಶ್ಯ ಇದೆಯಲ್ಲ, ಅದು ಮತ್ತಷ್ಟು ಜನಪ್ರಿಯಗೊಳಿಸುತ್ತೆ. ಮತ್ತು ಅಲ್ಲಿ ನೆರೆದಂಥ ಜನ ಇದ್ದಾರಲ್ಲ, ಅದು ನೋಡ್ಲಿಕ್ಕೆ ರೋಡ್ ಅಕ್ಕಪಕ್ಕ ಎಷ್ಟೇ ದೂರ ನಿಂತರೂ ಕೂಡ ಜನರು ಗಿಲ್ಲಿಯನ್ನು ನೋಡಬೇಕು ಅನ್ನುವಂಥ ಆಸೆಯಿಂದ ಬಂದಿದ್ರು. ಎಲ್ರಿಗೂ ಕೂಡ ಖುಷಿಯಾಗಿದೆ. ಗಿಲ್ಲಿ ತುಂಬ ಖುಷಿಯಾಗಿದ್ದಾನೆ. ಜೊತೆಗೆ ಗಿಲ್ಲಿಯ ಒಂದು ಬಿಗ್ ಬಾಸ್ ತಂಡವೇ ಇತ್ತು. ಅಲ್ಲಿ ರಘುವಣ್ಣ ಇದ್ದರು, ಕಾವ್ಯ ಇದ್ದರು, ರಕ್ಷಿತಾ ಇದ್ದರು, ಎಲ್ಲ ಇದ್ರು. ಆದರೆ ರಾಜಮಾತೆ ಅಶ್ವಿನಿ ಮಾತ್ರ ಕಣ್ಣಂಗಾಗಿಲ್ಲ. ತುಂಬ ಜನ ಇದ್ದರು. ಅಂದರೆ ಸಿನಿಮಾದವರು, ರುಕ್ಮಿಣಿ ವಸಂತ ನಾರ್ಮಲಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ಗೆ ಆಯ್ಕೆಯಾಗಿದ್ದಾರೆ, ಅವರಿದ್ದರು, ತುಂಬ ಜನ ಇದ್ದರು. ಹಾಗಾಗಿ
ಮುಂದಿನ ದಿನಗಳಲ್ಲಿ ಈ ಗಿಲ್ಲಿಯ ಕ್ರೇಜ್ ಯಾವ ಮಟ್ಟಿಗೆ ಇರುತ್ತೆ ಮತ್ತು ಯಾವ ನಾಯಕ ನಟರಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ತಲೆಬಿಸಿ ಆಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.